ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಅಳತೆ ಟಾಪಿಂದ ತೊಗೊಂಡಂಥ ಮೆಜರ್ಮೆಂಟ್ಸ್ನ ಬಳಸ್ಕೊಂಡು ಹೊಸದಾಗಿ ಮತ್ತೆ ಯಾವ ರೀತಿ ಚೂಡಿದಾರ್ ಟಾಪ್ನ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸಾಕಷ್ಟು ಜನ ನೋಡಿದಾರೆ, ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಅದೇ ಚೂಡಿದಾರ್ ಟಾಪ್ನ ಸಿಂಪಲ್ಲಾಗಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸಾಧ್ಯವಾದಷ್ಟು ಪೂರ್ತಿಯಾಗಿ ನೋಡೋಕ್ಕೆ ಟ್ರೈ ಮಾಡಿ, ಆಗಲೇ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ನೀವಿನ್ನೂ ಹೊಸದಾಗಿ ಏನಾದರೂ ಈ ಚಾನಲ್ನ ನೋಡ್ತಾ ಇದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಇಂಥ ಟೈಲರಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆ ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ಈಗ ಸ್ಟಿಚಿಂಗ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ಪು ತುಂಬ ಈಸಿ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಕಟಿಂಗ್ ಮಾಡಿ ತೋರಿಸಿರುವಂಥ ಟಾಪ್ ಪೀಸು. ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವೀಡಿಯೋನ ಗಮನ ಇಟ್ಟು ನೋಡಿ, ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಸ್ಲೀವ್ಸ್ ರೆಡಿ ಮಾಡೋದಕ್ಕೆ ಈ ಮೇನ್ ಕ್ಲಾತ್ನ ಫಸ್ಟ್ ಈ ರೀತಿ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕಂದ್ರೆ ಉಲ್ಟಾ ಈ ರೀತಿ ಮೇಲ್ಗಡೆ ಇರಬೇಕು, ಸೀದಾ ಕೆಳಗಡೆ ಇರಬೇಕು. ಓಕೆ, ಈಗ ಸ್ಲೀವ್ಸ್ನ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು ನೋಡಿ. ಈಗ ಎರಡು ಸ್ಲೀವ್ಸ್ ಇದರಲ್ಲಿದೆ. ಈ ರೀತಿ ಸ್ಲೀವ್ಸ್ನ ಹಾಕ್ಕೊಂಡ ನಂತರ ಈಗ ಇದು ಕೆಳಗಡೆ ಪೀಸ್ ಇರುತ್ತೆ ನೋಡಿ. ಈಗ ಇದು ಒಂದು ಸ್ಲೀವ್ಸು, ಮೇಲ್ಗಡೆ ಮಾರ್ಕಿಂಗ್ ಇರೋದು ಒಂದು ಪೀಸು, ಕೆಳಗಡೆ ಒಂದು ಪೀಸ್ ಇದೆಯಲ್ವ, ಈ ಕೆಳಗಡೆ ಪೀಸ್ನ ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು, ಅಂದರೆ ರಿವರ್ಸ್ ಆಗಿ. ಈಗ ನೋಡಿ, ಇದು ಬ್ಯಾಕ್ ಸೈಡ್ ಇದ್ದರೆ ಇದಕ್ಕೆ ಆಪೋಸಿಟಲ್ಲಿ ಇದು ಬ್ಯಾಕ್ ಸೈಡ್ ಇರಬೇಕು. ಆಪೋಸಿಟಲ್ಲಿ ಸ್ಲೀವ್ಸ್ನ ಹಾಕ್ಕೊಳ್ಬೇಕು. ಆಪೋಸಿಟಲ್ಲಿ ಸ್ಲೀವ್ಸ್ನ ಹಾಕ್ಕೊಂಡ ನಂತರ ಫಸ್ಟು ಇದನ್ನು ಕರೆಕ್ಟಾಗಿ ಜೋಡಿಸ್ಕೊಂಡು ಈ ಮೇಲ್ಗಡೆ ಸೈಡು ಫಸ್ಟು ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡು. ಎರಡೂ ಸ್ಲೀವ್ಸು ಅಷ್ಟೇ ಆಪೋಸಿಟಲ್ಲಿರಬೇಕು. ಇದು ಗಮನ ಇಟ್ಟು ನೋಡಿ. ಈಗ ಇದು ಬ್ಯಾಕ್ ಸೈಡ್ ಇದೆ, ಇದಕ್ಕೆ ಇದು ಬ್ಯಾಕ್ ಸೈಡು, ಓಕೆನಾ. ಆಪೋಸಿಟ್ ಬ್ಯಾಕ್ ಸೈಡ್ ಶೇಪ್ ಇದ್ದರೆ ಇದು ಬ್ಯಾಕ್ ಸೈಡ್ ಶೇಪು, ಅದಕ್ಕೆ ಆಪೋಸಿಟಲ್ಲೇ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ನೀವು ಸಿಂಪಲ್ಲಾಗಿ ಈಗ ಇದು ಬ್ಯಾಕ್ ಸೈಡ್ ಇದ್ದರೆ ಇದು ಇಂಟು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ಹಾಗೆ ಇದು ಬ್ಯಾಕ್ ಸೈಡ್ ಶೇಪ್, ಇದಕ್ಕೆ ಇಂಟು ಮಾರ್ಕ್ ಮಾಡ್ಕೊಳ್ಳಿ, ಇದಕ್ಕಿದು ಆಪೋಸಿಟಲ್ಲಿರುತ್ತೆ. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ ನಂತರ 1 ಇಂಚು ನಾವು ಮಾರ್ಜಿನ್ ಬಿಟ್ಟಿದ್ದೀವಲ್ವ, ಇಲ್ಲಿ ಮಾರ್ಕಿಂಗ್ ಕಾಣಿಸ್ತಾ ಇದೆಯಲ್ವ, ಫಸ್ಟ್ ಈ ರೀತಿ ಒಂದು ಫೋಲ್ಡ್ನ ಮಾಡಿ. ಓಕೆ, ನೆಕ್ಸ್ಟ್ ಅದನ್ನು ಹಾಗೆ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ. ಇದು ಕರೆಕ್ಟಾಗಿ 1/2 ಇಂಚು ಇರಬೇಕು. ಈ ಕಡೆ ಸೈಡು ಫಸ್ಟ್ ಒಂದು ಸ್ಟಿಚ್ನ ಮಾಡಬೇಕು. ಹಾಗೆ ಆಪೋಸಿಟಲ್ಲಿ ಇದು ಸ್ಲೀವ್ಸು, ಎರಡು ಸ್ಲೀವ್ಸ್ನ ಒಟ್ಟಿಗೆ ಸ್ಟಿಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗೆ ಈ ಕಡೆ ಸೈಡು ರಿವರ್ಸ್ ಮಾಡಿಕೊಂಡು ಈ ಕಡೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು. ಈ ರೀತಿ ಎರಡು ಸ್ಟಿಚ್ನ ಮಾಡಿಕೊಂಡ ನಂತರ ಕಂಪ್ಲೀಟಾಗಿ ಸ್ಲೀವ್ಸ್ ಇದು ಲೈನಿಂಗ್ನ ಅಟ್ಯಾಚ್ ಮಾಡಿ ಈ ಎಕ್ಸ್ಟ್ರಾ ಇರುವಂಥ ಮೇನ್ ಕ್ಲಾತ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು. ಎಕ್ಸ್ಟ್ರಾ ಈ ಮೇನ್ ಕ್ಲಾತ್ ಏನಿದೆ ಇದನ್ನು ಶೇಪು ಕರೆಕ್ಟಾಗಿ ನೋಡ್ಕೊಳ್ಳಿ. ಲೈನಿಂಗ್ ಪೀಸ್ನ ಕಟ್ ಮಾಡಬಾರ್ದು, ನೀಟಾಗಿ ಲೈನಿಂಗ್ ಪೀಸಲ್ಲಿ ಯಾವ ರೀತಿ ಆದರೂ ಶೇಪ್ ಇರುತ್ತೆ ಅದೇ ರೀತಿಯೇ ಕಟ್ ಮಾಡಬೇಕು. ಈ ನಾಚಿರುತ್ತೆ, ಈ ನಾಚನ್ನು ಮರಿಬೇಡಿ, ಓಕೆನಾ.
ಇದು ಸ್ಲೀವ್ಸು ನಾರ್ಮಲ್ ಸ್ಲೀವ್ಸು ರೆಡಿ ಮಾಡೋದು ಇದೇ ರೀತಿ. ಇದನ್ನು ನಾನು ಮತ್ತೆ ರೆಡಿ ಮಾಡ್ಕೊಳ್ತೀನಿ ಸೇಮ್ ಇದೇ ರೀತಿ. ಸ್ಲೀವ್ಸ್ ಆಯ್ತಲ್ವ. ನೆಕ್ಸ್ಟು ಈ ಬಾಡಿ ಪೀಸಲ್ಲಿ ಈಗ ನಾನು ನಿಮಗೆ ಒಂದು ಸಿಂಪಲ್ ನೆಕ್ ತಿಳಿಸ್ಕೊಡ್ತೀನಿ. ಏನು ಅಂದರೆ ಇದಕ್ಕೆ ಕ್ಯಾನ್ವಾಸು ಮತ್ತು ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಕಟ್ಟೋದಿಲ್ಲ, ಇದರಲ್ಲೇ ಪಲ್ಟಾಯಿಸೋದು. ಇದು ಬೇಸಿಕ್ ಅಂದರೆ ತುಂಬ ಬೇಸಿಕ್ಕು ಈ ನೆಕ್ನ ಪಕ್ಕ ಮಾಡೋದು. ಅದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಡೀಪು ಈಗ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಪ್ರೇಟಾಗಿ ಡೀಪ್ನ ಮಾರ್ಕ್ ಮಾಡಿಕೊಂಡು ನೆಕ್ ಮಾರ್ಕಿಂಗ್ ಮಾಡೋಣ ಫಸ್ಟು. ಇದು ಫ್ರಂಟ್ ಬಂದುಬಿಟ್ಟು 5.5 ಇಂಚ್ ಇದಲ್ವ. ಮೇಲ್ಗಡೆ ನೆಕ್ ಬಿಡ್ತು ಎಷ್ಟಿದೆ, 2.75 ಇಲ್ಲಿ ಬಂದಾಗ 1/4 ಇಂಚು ಜಾಸ್ತಿ ತೊಗೊಳ್ಳಿ, 3 ಇಂಚು. ನಿಮಗಿಲ್ಲಿ ಸ್ವಲ್ಪ ಬ್ರಾಡ್ ಬೇಕು ಅಂದರೆ, ಇಲ್ಲಾಂದರೆ ನೀವು ಇಲ್ಲಿ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ತೊಗೊಳ್ಬೋದು. ಓಕೆ, ಇದು ಫ್ರಂಟು ಈಗ ರೌಂಡ್ ನೆಕ್ಕು. ಫ್ರಂಟು ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೀನಿ. ಫ್ರಂಟ್ ರೌಂಡ್ ನೆಕ್ ಆಯ್ತಲ್ವ. ಬ್ಯಾಕ್ ಸೈಡು ಸ್ಕ್ವಯರು, ಬ್ಯಾಕ್ ಸೈಡು 6 ಇಂಚ್ ಇದೆ ಡೀಪು. ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು 6.5 ತೊಗೊಳ್ಬೇಕು. ಹಾಗೆ ನೆಕ್ ಬಿಡ್ತು ಇಲ್ಲಿ 2.75 ಇದೆಯಲ್ವ, ಸ್ಕ್ವಯರ್ ನೆಕ್ಕಿಗೆ ಇಲ್ಲೊಂದು ಸ್ವಲ್ಪ ಕಡಿಮೆ ಮಾಡಬೇಕು, 1/4 ಇಂಚು. ಇದು ಸ್ಕ್ವೇರ್ ನೆಕ್. ಫ್ರಂಟ್ ಅಷ್ಟೇ, ಫ್ರಂಟು 5.5 ಡೀಪ್ ಇದೆಯಲ್ವ, ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ನು ಸೇರಿಸ್ಕೊಂಡು 6 ಇಂಚ್ ತೊಗೊಳ್ಬೇಕು. ಸಾರಿ, ಓಕೆ, ಈಗ ಕರೆಕ್ಟ್ ಆಯಿತು. ನೆಕ್ಕು ಈ ರೀತಿ ಲೈನಿಂಗಲ್ಲೇ ಫಸ್ಟ್ ಕಟ್ ಮಾಡ್ಕೊಳ್ಬೇಕು. ಇದು ಒಂದು ಬೇಸಿಕ್ ಮೆಥಡು, ಓಕೆನಾ. ಈಗ ಈ ಮೇನ್ ಕ್ಲಾತ್ನ ತೊಗೊಳ್ಳಿ ಒಂದೊಂದಾಗಿ. ಈಗ ತೋರಿಸ್ತಿರುವಂಥ ಬೇಸಿಕ್ ಮೆಥಡ್ ನೆಕ್ ಪಕ್ಕ ಮಾಡೋದೇನು ಅಂದರೆ, ಮೇನ್ ಕ್ಲಾತು ದಪ್ಪ ಇರಬೇಕು. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಮೇನ್ ಕ್ಲಾತ್ ಅಂದರೆ ಈ ಚೂಡಿ ಪೀಸು ದಪ್ಪ ಇರಬೇಕು, ತೆಳುವಿರಬಾರ್ದು. ಹಾಗಿದ್ರೇ ಈ ಮೆಥಡು ನಿಮಗೆ ವರ್ಕೌಟ್ ಆಗುತ್ತೆ. ಒಂದು ಫ್ರಂಟು ಇಲ್ಲ ಬ್ಯಾಕು ಯಾವುದಾದ್ರೂ ಒಂದು ಸೈಡು ಲೈನಿಂಗ್ನ ಕರೆಕ್ಟಾಗಿ ಈ ರೀತಿ ಹಾಕ್ಕೊಳ್ಬೇಕು. ಇದರಲ್ಲಿ ನೋಡಿ ಸೀದಾ ಮೇಲ್ಗಡೆ ಇರಬೇಕು, ಓಕೆನಾ. ಸೀದಾ ಮೇಲ್ಗಡೆ ಇರಬೇಕು, ಸೀದಾ ಮೇಲೆ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಕರೆಕ್ಟಾಗಿ ಈ 1/4 ಇಂಚ್ ಮಾರ್ಜಿನ್ನು ಏನಿದೆಯೋ ಈ 1/4 ಇಂಚ್ ಮಾರ್ಜಿನ್ಗೆ ಶೇಪ್ ರೌಂಡ್ ನೆಕ್ ಏನಿದೆ ಆ್ಯಸ್ ಇಟ್ ಈಸು ಅದೇ ರೀತಿಯೇ ಸ್ಟಿಚ್ ಮಾಡಬೇಕು. ಲೈನಿಂಗ್ನ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಎಳಿಬಾರ್ದು. ತುಂಬ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ನೀವು ಎಳೆದ್ರೆ ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಈ ರೀತಿ ಒಂದು ಸ್ಟಿಚ್ಚನ್ನ ಮಾಡ್ಕೊಂಡ ನಂತರ ಈ ಒಳಗಡೆ ಇದೆಯಲ್ವ ಇದನ್ನು ಕಟ್ ಮಾಡಬೇಕು.
ಈಗ ಈ ರೌಂಡ್ ಶೇಪಲ್ಲಿ ಈ ರೀತಿ ಒಂದು 3 ನಾಚನ ಮಾಡಿ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು. ನೆಕ್ಸ್ಟ್ ಒಂದು ನೋಡಿ, ಸಿಂಪಲ್ಲು ಈ ಲೈನಿಂಗ್ ಇರುತ್ತಲ್ವ, ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲ್ಗಡೆ ಸ್ಟಿಚ್ಚನ್ನ ಮಾಡಬೇಕು. ಆಗ ಸ್ಟಿಫ್ನೆಸ್ ಇರುತ್ತೆ. ಸ್ವಲ್ಪ ಲೈನಿಂಗು ಮೇನ್ ಕ್ಲಾತ್ ಎರಡು ಸಪ್ರೇಟ್ ಮಾಡಿ, ಈ ಒಳಗಡೆ ಇರುವಂಥ ಕಚ್ಚಾ ಲೈನಿಂಗ್ ಕಡೆ ಇರಬೇಕು. ಈಗ ಇದನ್ನು ಒಳಗಡೆ ಪಲ್ಟಾಯಿಸ್ಕೊಂಡ್ರೆ ಆಯಿತು. ಹಾಗೆ ಇರುತ್ತಲ್ವ, ಇದನ್ನು ಈ ರೀತಿ ಒಳಗಡೆ ನೀಟಾಗಿ ಜೋಡಿಸ್ಕೊಳ್ಳಿ. ಈ ರೀತಿ ಪಲ್ಟಾಯಿಸ್ಕೊಂಡ ನಂತರ ನೆಕ್ಕು ಇದಕ್ಕೆ ನೀವು ಒಂದು ಹೊಲಿಗೆನ ಹಾಕ್ಕೊಂಡ್ರು ಸಾಕು, ಪಾಯಿಂಟೆಡ್ಡು. ಈ ರೀತಿ ನೀವು ನೆಕ್ನ ಪಲ್ಟಾಯಿಸಿದರೆ ಪಾಯಿಂಟೆಡ್ ಹೊಲಿಗೆ ಅಂದರೆ ಈ ಕಡೆ ಸೈಡು ಒಂದು ಹೊಲಿಗೆ ಹಾಕ್ಕೊಂಡ್ರು ಸಾಕು. ಬೇಕು ಅಂದರೆ ನೀವು ಕಿನಾರಿ ಹೊಲಿಗೆನೂ ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಒಂದು ಹೊಲಿಗೆ ಹಾಕ್ಕೊಂಡ್ರೆ ಸಾಕು, ಫಿನಿಶಿಂಗು ನೀಟಾಗಿರುತ್ತೆ. ಕಾಣಿಸ್ತಾ ಇದೆಯಲ್ವ? ಒಳಗಡೆ ಸೈಡ್ ಅಷ್ಟೇ ಈ ಕಚ್ಚಾ ಅನ್ನೋದು ಏನು ಇರೋದಿಲ್ಲ, ನಿಮಗೆ ಕಚ್ಚಾನೇ ಇರೋದಿಲ್ಲ. ಇಷ್ಟು ನೆಕ್ನ ಪಲ್ಟಾಯಿಸ್ಕೊಂಡ ನಂತರ ರಿವರ್ಸ್ ಮಾಡಿಕೊಂಡು ಒಂದು ಕಡೆಯಿಂದ ಕಂಪ್ಲೀಟ್ ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಈ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಬೇಕು, ಯಾಕಂದರೆ ಸುಕ್ಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಎಳಿಬಾರ್ದು, ಕರೆಕ್ಟಾಗಿ ಕೈನ ಟೈಟಾಗಿ ಇಟ್ಕೊಳ್ಬಾರ್ದು, ಸ್ವಲ್ಪ ಫ್ರೀಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಟೇಬಲ್ ಮೇಲೆ ಇದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು, ಲೈನಿಂಗು ಮತ್ತು ಮೇನ್ ಕ್ಲಾತು. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಈ ಲೈನಿಂಗ್ನ ಫೋಲ್ಡ್ ಮಾಡ್ಕೊಳ್ಬೇಕು ಈ ರೀತಿ, ಓಕೆನಾ? ಈ ರೀತಿ ಫೋಲ್ಡ್ ಮಾಡಿ ಹೊಲಿಗೆನ ಹಾಕಿ. ಈಗ ಈ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನಿದೆಯೋ, ಈ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕರೆಕ್ಟಾಗಿ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಇಲ್ಲಿಂದ ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕಟ್ ಮಾಡಿ. ಈ ನಾಚಿರುತ್ತೆ ಅದನ್ನು ನೀವು ನಾಚನ್ನ ಮತ್ತೆ ಕಟ್ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗದು ವೇಸ್ಟ್ ಮೆಜರ್ಮೆಂಟು ಹಿಪ್ ಮೆಜರ್ಮೆಂಟ್ ಕರೆಕ್ಟಾಗಿ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಈ ಫೋಲ್ಡ್ ಮಾಡಿರೋ ಲೈನಿಂಗ್ ಇದೆ ಅಲ್ವಾ, ಇದನ್ನು ಕಂಟಿನ್ಯೂ ಮಾಡಿ. ಈಗ ಈ ಕಡೆ ಸೈಡ್ ಲೈನಿಂಗ್ ಅಟ್ಯಾಚ್ ಮಾಡಬೇಕು. ಇದನ್ನು ಈ ರೀತಿ ರಿವರ್ಸಲ್ಲಿ ಅಟ್ಯಾಚ್ ಮಾಡಿ.
ಆವಾಗ ಲೈನಿಂಗ್ ಮೇಲೆ ಇತ್ತು, ಈಗ ಲೈನಿಂಗು ಕೆಳಗಡೆ ಒಳಗಡೆ ಸೈಡ್ ಇದೆ. ಟಾಪ್ ಪೀಸ್ನ ಸ್ವಲ್ಪ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೀದಾ ಮೇಲೆ ನೋಡಿಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡಬೇಕು. ಲೈನಿಂಗು ಕೆಳಗಡೆ ಸೈಡು ಎಲ್ಲಿವರೆಗೂ ಇದೆ ಅನ್ನೋದು ನೋಡ್ಕೊಳ್ಬೇಕು. ಓಕೆನಾ? ನೋಡಿಕೊಂಡು ಈ ಲೆಫ್ಟ್ ಹ್ಯಾಂಡಲ್ಲಿ ಕರೆಕ್ಟಾಗಿ ಈ ರೀತಿ ಗುರ್ತಿಟ್ಕೊಂಡು ಅಟ್ಯಾಚ್ ಮಾಡಿ. ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ಲೈನಿಂಗು ಕರೆಕ್ಟಾಗಿ ಬರುತ್ತೆ, ಸುಕ್ಕು ಬರೋದಿಲ್ಲ. ಇಲ್ಲಿ ಮಾರ್ಜಿನ್ ನೋಡ್ಕೊಳ್ಳಿ, ಲೈನಿಂಗು ಕೆಳಗಡೆ ಎಲ್ಲಿವರೆಗೂ ಇದೆ ಅನ್ನೋದು ಒಂದು ಸಾರಿ ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡಿ. ಈಗ ಅಷ್ಟೇ ಈ ಕಡೆ ಸೈಡು ಮೇನ್ ಕ್ಲಾತ್ ಏನು ಎಕ್ಸ್ಟ್ರಾ ಇದೆಯೋ ಅದನ್ನು ನೀಟಾಗಿ ಕಟ್ ಮಾಡಬೇಕು. ಇಷ್ಟು ಸಿಂಪಲ್ಲಾಗಿ ಒಂದು ರೌಂಡ್ ನೆಕ್ಕು ಸ್ಟಿಚಿಂಗ್ ಮಾಡೋದು ನೋಡಿ, ಪಕ್ಕ ಮಾಡಿ ಸ್ಟಿಚಿಂಗ್ ಮಾಡೋದು ಈ ರೀತಿ. ಓಕೆನಾ? ಇದು ಮಾರ್ಕಿಂಗ್ ಇದ್ರ ಮೇಲೆ ಬಿದ್ದಿದೆ ಮೇನ್ ಕ್ಲಾತ್ ಮೇಲೆ, ಹಾಗಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈ ಕ್ಲಾತ್ ಮೇಲೆ ನೀವು ಸಪ್ರೇಟಾಗಿ ಮಾರ್ಕಿಂಗ್ ಮಾಡಿದರೆ ಅದು ಮಾರ್ಕಿಂಗ್ ಏನು ಈ ರೀತಿ ಕಾಣಿಸೋದಿಲ್ಲ, ಇದು ಹೋಗುತ್ತೆ, ಮಾರ್ಕಿಂಗ್ ಏನು ಇರೋದಿಲ್ಲ. ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ಏನು ತೋರಿಸಿದ್ನೋ ಪಕ್ಕ ಮಾಡೋದು, ಲೈನಿಂಗ್ ಅಟ್ಯಾಚ್ ಮಾಡೋದು. ಬ್ಯಾಕ್ ಸೈಡ್ ಪಾರ್ಟು ಸೇಮ್ ಇರುತ್ತೆ. ನೀವು ಸ್ಕ್ವೇರ್ ಏನಿದೆ ಸ್ಕ್ವೇರು ಶೇಪ್ಗೆ ಸ್ಟಿಚ್ ಮಾಡ್ಕೊಳ್ಳೋದು, ಅದನ್ನು ಪಕ್ಕ ಮಾಡಿಕೊಂಡು ಲೈನಿಂಗ್ ಅಟ್ಯಾಚ್ ಮಾಡೋದು. ರೌಂಡ್ ನೆಕ್ ಯಾವ ರೀತಿ ಆದರೂ ತೋರಿಸ್ಕೊಟ್ಟಿದ್ದೀನಿ, ಸೇಮ್ ಅದೇ ರೀತಿ ಸ್ಕ್ವೇರ್ ನೆಕ್ಕು, ಬ್ಯಾಕ್ ನೆಕ್ಕು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡು ನಂತರ ಶೋಲ್ಡ್ರ್ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಶೋಲ್ಡ್ರ್ ಜಾಯಿಂಟ್ ಮಾಡಿಕೊಂಡು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಇದು ನಿಮಗೆ ನಾರ್ಮಲಾಗಿ ಗೊತ್ತೇ ಇರುತ್ತೆ ಅಂತ, ವಿಡಿಯೋ ಲೆಂತ್ ಸುಮ್ಮನೆ ಜಾಸ್ತಿ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಲವನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತೀನಿ. ಓಕೆನಾ? ಅವನ್ನ ನೀವು ಸಾಧ್ಯವಾದಷ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಯೂಟ್ಯೂಬಲ್ಲಿ ಒಂದು 40-45-50 ನಿಮಿಷದವರೆಗೂ ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಆಗೋದಿಲ್ಲ, ಅದಕ್ಕೊಂದು ಲಿಮಿಟ್ ಇರುತ್ತೆ. ಓಕೆ, ಆ ಲಿಮಿಟಲ್ಲೇ ನಾವು ಕಂಪ್ಲೀಟ್ ಮಾಡಿದರೆ ಚಾನಲ್ಗೆ ಬೆಟರ್ ಇರುತ್ತೆ. ಹಾಗಾಗಿ ಅದರಲ್ಲೂ ಡಿಫ್ರೆನ್ಸ್ ಏನಾದರೂ ಇದ್ದರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಸ್ಕ್ವೇರ್ ನೆಕ್ನ ಯಾವ ರೀತಿ ಆದರೆ ರೌಂಡ್ ನೆಕ್ನ ಯಾವ ರೀತಿ ಆದರೆ ಸ್ಟಿಚಿಂಗ್ ಮಾಡಿಕೊಂಡು ಪಕ್ಕ ಮಾಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು ಎಕ್ಸ್ಟ್ರಾ ಮೇನ್ ಕ್ಲಾತ್ನ ಕಟ್ ಮಾಡಿದ್ವು, ಸೇಮ್ ಅದೇ ರೀತಿಯೇ ಫಾಲೋ ಮಾಡಬೇಕು. ಇಲ್ಲಿ ಏನಂದರೆ ಅಲ್ಲಿ ರೌಂಡ್ ನೆಕ್ಕಿಗೆ ಇಲ್ಲಿ ಒಂದು 3 ನಾಚನ ಮಾಡಿದ್ವಲ್ವ, ಸ್ಕ್ವೇರ್ ನೆಕ್ಕಿಗೆ ಒಂದು ಈ ಕಡೆ ಸೈಡು ಕಟ್ ಮಾಡಿಕೊಂಡ್ರೆ ಪಲ್ಟಾಯಿಸ್ಕೊಂಡ್ರೆ ಆಯಿತು, ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಫ್ರಂಟ್ ಬ್ಯಾಕ್ ಎರಡು ಒಟ್ಟಿಗೆ ಜೋಡಿಸ್ಕೊಂಡು, ಓಕೆನಾ, ಈ ರೀತಿ ಜೋಡಿಸ್ಕೊಳ್ಬೇಕು. ಸೀದಾ ಎರಡನ್ನೂ ಈ ರೀತಿ ಸೀದಾ ಆಪೋಸಿಟಲ್ಲಿ ಜೋಡಿಸ್ಕೊಂಡು, ಓಕೆ, ಸ್ಟಿಚ್ನ ಮಾಡಿಕೊಂಡು ಡಬಲ್ ಸ್ಟಿಚ್ನ ಮಾಡಿಕೊಂಡು ಓವರ್ಲಾಕ್ ಮಾಡಿಕೊಂಡ್ರೆ ಮುಗೀತು ಶೋಲ್ಡರ್ ಜಾಯಿಂಟು. ನೆಕ್ಸ್ಟ್ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋದು. ನೀವು ಫ್ರಂಟ್ ಸೈಡಿಂದ ಆದರೂ ಅಟ್ಯಾಚ್ ಮಾಡ್ಬೋದು, ಇಲ್ಲ ಬ್ಯಾಕ್ ಸೈಡಿಂದಾದರೂ ಅಟ್ಯಾಚ್ ಮಾಡ್ಬೋದು. ಶೇಪು ನೋಡ್ಕೊಳ್ಬೇಕು, ಫ್ರಂಟ್ ಸೈಡ್ ಶೇಪ್ ಯಾವುದಿದೆ, ಬ್ಯಾಕ್ ಸೈಡು ಶೇಪು ಯಾವುದಿದೆ ಅಂತ. ಓಕೆ, ಈಗ ಇದು ಈ ರೀತಿ ಚೆಕ್ ಮಾಡ್ಕೊಂಡು ಫೋಲ್ಡ್ ಮಾಡಿದರೆ ಫ್ರಂಟು ಬ್ಯಾಕು ಶೇಪ್ ಗೊತ್ತಾಗುತ್ತೆ. ಕರೆಕ್ಟಾಗಿ ಒಂದು ಸಾರಿ ಇದನ್ನು ನಾಚು ಟು ನಾಚು ಕರೆಕ್ಟಾಗಿ ಬರುತ್ತೋ ಇಲ್ವೋ ಅಂತ ಒಂದು ಸಾರಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ನಂತರ ಸ್ವಲ್ಪ ಏನಾದರೂ ನಿಮ್ಗೊಂದು 1/4 ಇಂಚು ಡಿಫ್ರೆನ್ಸ್ ಬರ್ತಾಯಿದ್ದರೆ ಯಾವ್ದು ಬರುತ್ತೋ ಅದನ್ನು ಸ್ವಲ್ಪ ಎಕ್ಸ್ಪೆಂಡ್ ಮಾಡಿ ಸ್ಟಿಚ್ ಮಾಡಿ. ಯಾಕಂದರೆ ನಾವು ಎಷ್ಟೇ ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನೋದು ಆಗ್ತಾ ಇರುತ್ತೆ.
ಸ್ಲೀವ್ಸು ಯಾವ್ದು ನಿಮಗೆ ಹೆಚ್ಚು ಕಡಿಮೆ ಬರುತ್ತೋ ಅದನ್ನ ಒಂದು ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಎಳೆದ್ರೂ ಸಾಕು, ರೆಡಿ ಆಗುತ್ತೆ ಅದು. ಆ ಅಡ್ಜಸ್ಟ್ಮೆಂಟಿಂಗ್ನ ನಾವು ಕೆಲವು ಟೈಮ್ ಮಾಡಬೇಕು. ನಾವು ಎಷ್ಟು ಪರ್ಫೆಕ್ಟಾಗಿ ಸ್ಟಿಚಿಂಗ್ ಮಾಡಿದರು, ಎಷ್ಟು ಪರ್ಫೆಕ್ಟಾಗಿ ಕಟಿಂಗ್ ಮಾಡಿದರು, ನಮಗೆ ಆ ಅಡ್ಜಸ್ಟ್ಮೆಂಟ್ ಮಾಡೋದು ಇದೆಯಲ್ವ, ಆ ಅಡ್ಜಸ್ಟ್ಮೆಂಟಿಂಗ್ ಅನ್ನೋದು ಕಂಪಲ್ಸರಿ ನಾವು ಮಾಡಬೇಕು. ನೋಡಿ, ಈ ರೀತಿ ಅಡ್ಜಸ್ಟ್ಮೆಂಟಿಂಗ್ನ ಮಾಡಿದರೆ ನಾಚು ಟು ನಾಚು ಕರೆಕ್ಟಾಗಿ ಬರುತ್ತೆ. ಇದಕ್ಕೆ ಡಬಲ್ ಸ್ಟಿಚ್ನ ಮಾಡ್ಕೊಳ್ಬೇಕು, ಸ್ಲೀವ್ ಅಟ್ಯಾಚ್ಗೆ ಮತ್ತು ಶೋಲ್ಡರ್ಗೆ. ಡಬಲ್ ಸ್ಟಿಚ್ ಅಂದರೆ ಸ್ಟಿಚ್ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಓಕೆನಾ, ಈ ರೀತಿ. ನೆಕ್ಸ್ಟು ಈಗ ಇನ್ನೊಂದು ಸೈಡು, ಈಗ ಬ್ಯಾಕ್ ಸೈಡಿಂದ ಸ್ಲೀವ್ ಅಟ್ಯಾಚ್ ಮಾಡೋದು. ಶೇಪು ಕರೆಕ್ಟಾಗಿ ನಾವು ಸ್ಲೀವ್ಸ್ನ ಆಪೋಸಿಟಲ್ಲಿ ಹಾಕ್ಕೊಂಡು ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಪಕ್ಕ ಮಾಡಿಕೊಂಡ್ರೆ ಆಪೋಸಿಟಲ್ಲಿ ಕರೆಕ್ಟಾಗಿರುತ್ತೆ. ಫ್ರಂಟ್ ಬ್ಯಾಕ್ ಶೇಪು ಹೆಚ್ಚು ಕಡಿಮೆ ಆಗೋದಿಲ್ಲ. ಇದೇನು ಅಂದರೆ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಈಗ ನಾನು ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಕಟಿಂಗ್ ಮಾಡೋದಾಗಿರ್ಬೋದು, ಏನು ನಿಮಗೆ ಮೆಥಡ್ನಲ್ಲಿ ತಿಳಿಸ್ಕೊಡ್ತೀನೋ ಅದೇ ಮೆಥಡ್ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಅದು ಬಿಟ್ಟು ಬೇರೆ ಹೊಸ್ದಾಗಿ ನಾನು ಕಲಿಸೋದು ಏನಿರೋದಿಲ್ಲ, ನೀವು ಕಲಿಯೋದು ಏನಿರೋದಿಲ್ಲ. ನೀವು ನಾನು ಹೇಳ್ಕೊಡುವಂಥ ಮೆಥಡ್ನ ಫಾಲೋ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಷ್ಟೇ. ಬಿಟ್ಟರೆ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಬೇಕು, ಬಿಟ್ಟರೆ ಬೇರೆ ಏನು ಮೆಥಡ್ಸ್ ಅಂತ ಇರೋದಿಲ್ಲ. ಇದು ಸ್ಟಿಚಿಂಗ್ ಮಾಡೋದು, ಇದಕ್ಕೆ ಓವರ್ಲಾಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ಗೆ ಓವರ್ಲಾಕ್ನ ಮಾಡ್ಕೊಂಡ ನಂತರ 2 ಪೀಸ್ನ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಈ ಚೆಸ್ಟು ಮತ್ತು ವೇಸ್ಟು ಹಿಪ್ ಮೆಜರ್ಮೆಂಟು ಇನ್ನೊಂದು ಸಾರಿ ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತ. ಯಾಕಂದರೆ ಕೆಲವು ಟೈಮು ಹೆಚ್ಚು ಕಡಿಮೆ ಅನ್ನೋದು ಆಗುತ್ತೆ. 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚು ಕಡಿಮೆ ಆದರೂ ಸ್ವಲ್ಪ ಲೂಸ್ ಆಗ್ಬೋದು, ಇಲ್ಲ ಟೈಟ್ ಆಗ್ಬೋದು. ಹಾಗೆ ಈ ಕಡೆ ಸೈಡು ಮಾರ್ಕಿಂಗ್ ಏನು ಇರೋದಿಲ್ಲ ಅಲ್ಲ, ಹಾಗಾಗಿ ಇನ್ನೊಂದು ಸಾರಿ ನಾವು ಚೆಕ್ ಮಾಡಿಕೊಂಡು ಮಾರ್ಕಿಂಗ್ನ ಮಾಡಿದರೆ ಈ ಕಡೆ ಸೈಡು ಮಾರ್ಕಿಂಗ್ ಇರುತ್ತೆ. ಈ ಕಡೆ ಸೈಡು ಅಷ್ಟೇ ಮಾರ್ಕಿಂಗ್ ಮಾಡ್ಕೊಂಡ ನಂತರ ಇದನ್ನು ಈ ರೀತಿ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ 2 ಸೈಡು ಚೆಕ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೊಂಡ ನಂತರ ಸ್ಲೀವ್ಸ್ನ ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಈ ರೀತಿ. ಓಕೆನಾ, ಸ್ಲೀವ್ ಲೂಸು ಸ್ಲೀವ್ ಲೂಸ್ನ ನೋಡಿಕೊಂಡು ಫಸ್ಟ್ ಈ ರೀತಿ ಸ್ವಲ್ಪ ರಫ್ ಮಾಡಿ, ನಂತರ ಕರೆಕ್ಟಾಗಿ ಈ ನಾಚು ಟು ನಾಚು ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ಈ ಶೇಪ್ ಏನು ನೀವು ಮಾರ್ಕ್ ಮಾಡಿರ್ತೀರೋ ಶೇಪ್ ಪ್ರಕಾರನ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡ್ಬೋದು. ಇಲ್ಲಿ ಸ್ಟಾಪ್ ಮಾಡಿ, ಕರೆಕ್ಟಾಗಿ ಅಲ್ಲಿ ಸ್ಟಾಪ್ ಮಾಡಿ ಮತ್ತೆ ಈ ರೀತಿ ಸ್ವಲ್ಪ ರಫ್ ಮಾಡಿ, ಇಲ್ಲಿಂದ ಸ್ಟಿಚ್ ಪಕ್ಕದಲ್ಲೇ ಮತ್ತೆ ಈ ರೀತಿ ಲೈಟಾಗಿ ಸ್ಲೋಪ್ ತಗೊಂಡು ಬರಬೇಕು. ಇದು ಯಾವ ರೀತಿ ಅಂತ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀನಿ ಆಮೇಲೆ. ಇದಕ್ಕೆ ನೀವು 2 ಇಲ್ಲ 3 ಸ್ಟಿಚ್ನ ಮಾಡ್ಕೊಳ್ಬೋದು.
ಈ ಥ್ರೆಡ್ನ ಮಾತ್ರ ತುಂಬ ನೀಟಾಗಿ ಕಟ್ ಮಾಡಬೇಕು, ಆಗಲೇ ನಿಮಗೆ ಫಿನಿಶಿಂಗ್ ಅದು ನೀಟಾಗಿ ಕಾಣಿಸುತ್ತೆ. ಕಾಣಿಸ್ತಾ ಇದೆಯಲ್ವ, ಇಲ್ಲಿಂದ ನೋಡಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನೋ ಒಂದು ಸರಿ ನೋಡ್ಕೊಳ್ಳಿ. ಇಲ್ಲಿಂದ ಸ್ಲೋಪಾಗಿ ಯಾವ ರೀತಿ ತೊಗೊಳ್ಬೇಕು ಅನ್ನೋದು. ನೋಡಿದ್ರಲ್ವ, ಈ ರೀತಿ 3 ಸ್ಟಿಚ್ನ ಮಾಡ್ಕೊಳ್ಬೇಕು. ಒಂದು ಸೈಡ್ ಆಯ್ತಲ್ವ, ನೆಕ್ಸ್ಟ್ ಈ ಕಡೆ ಸೈಡು ಎರಡು ಸ್ಲೀವ್ಸ್ನ ಮಾರ್ಜಿನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಒಂದು ಸಾರಿ ಚೆಕ್ ಮಾಡಿಕೊಂಡು ಇಲ್ಲಿಂದ ಎರಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ನಾಚು ಟು ನಾಚು ಎರಡು ಕರೆಕ್ಟಾಗಿರಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ ಸ್ಟಿಚ್ ಮಾಡಿ. ಈಗ ಈ ಕಡೆ ಸೈಡು ಶೇಪ್ ಇರುತ್ತೆ. ನೆಕ್ಸ್ಟು ಸ್ಲೀವ್ ಲೂಸ್ಗೆ ನೀವು ಮಾರ್ಕ್ ಮಾಡಿರ್ತೀರೋ ಒಂದು ಸರಿ ಟೇಪಿಂದ ಚೆಕ್ ಮಾಡಿಕೊಂಡ್ರೆ ಬೆಟರ್. ಇದನ್ನು ರಿವರ್ಸ್ ಮಾಡಿಕೊಂಡು ಮತ್ತೆ ಇನ್ನು 2 ಸ್ಟಿಚ್ನ ಮಾಡ್ಕೊಳ್ಬೇಕು. ಕೆಲವು ಕಡೆ 2 ಸ್ಟಿಚ್ಚೇ ಮಾಡ್ತಾರೆ, ಕೆಲವು ಕಡೆ 3 ಸ್ಟಿಚ್ನ ಮಾಡ್ತಾರೆ. 3 ಸ್ಟಿಚ್ಚು ಬೆಟರ್ ಇರುತ್ತೆ. ಏನಾದರೂ ಟೈಟ್ ಆದರೆ ಒಂದು ಹೊಲಿಗೆನ ಬಿಚ್ಕೊಂಡ್ರೆ ಇನ್ನೂ ಒಂದು ಹೊಲಿಗೆ ಇರುತ್ತೆ. ಹಾಗೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಈ ರೀತಿ ಕಟ್ ಮಾಡ್ಕೊಳ್ಳಿ, ಲೆವೆಲ್ ಇರುತ್ತೆ. ನೆಕ್ಸ್ಟು ಸ್ಲಿಟ್ಟು. ಈ ಥ್ರೆಡ್ ಏನಾದರೂ ಇದ್ದರೆ ಈ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಫಿನಿಶಿಂಗು ನೀಟಾಗಿ ಬರುತ್ತೆ. ಸ್ಲಿಟ್ಟು ಫೋಲ್ಡ್ ಮಾಡಿ ಅದನ್ನು ಸ್ಟಿಚ್ ಮಾಡೋದು ಒಂದು ಟೆಕ್ನಿಕ್. ಅದು ಏನು ಅಂದರೆ, ಈಗ ಒಂದು ಸೈಡು ನೀಟಾಗಿ ತೋರಿಸ್ತೀನಿ ನೋಡಿ. ಇದನ್ನು ಈ ರೀತಿ ಫೋಲ್ಡ್ ಮಾಡ್ತೀವಲ್ವ, ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡು ಕರೆಕ್ಟಾಗಿರಬೇಕು. ಹೆಚ್ಚು ಕಡಿಮೆ ಆಗಬಾರ್ದು. ಹೆಚ್ಚು ಕಡಿಮೆ ಆದಾಗಲೇ ಸ್ಟ್ರೈಟಾಗಿ ಬರೋದಿಲ್ಲ. ಫಸ್ಟು ಈ ಕೆಳಗಡೆಯಿಂದ ಈ ರೀತಿ ಒಂದು ಫೋಲ್ಡ್ನ ಮಾಡಿ ಮತ್ತೊಂದು ಫೋಲ್ಡ್ನ ಮಾಡಿ ಸ್ವಲ್ಪ ಸ್ಟಿಚ್ನ ಮಾಡಿ ಇಲ್ಲಿವರೆಗೂ. ಈಗ ಸ್ಟಾಪ್ ಮಾಡಿ ಇಲ್ಲಿಂದ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡು ಸಮಾನವಾಗಿ ಇರಬೇಕು, ಲೂಸ್ ಇರಬಾರ್ದು. ಒಂದು ಮೇನ್ ಕ್ಲಾತ್ ಲೂಸ್ ಬರೋದು, ಲೈನಿಂಗ್ ಟೈಟ್ ಬರೋದು ಆಗಬಾರ್ದು. ಎರಡನ್ನೂ ನೀಟಾಗಿ ಫೋಲ್ಡ್ ಮಾಡಿದರೆ ಸ್ಟ್ರೈಟಾಗಿ ಬರುತ್ತೆ. ಹಿಂದ್ಗಡೆ ಸೈಡು ಸ್ವಲ್ಪ ಎಳ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಇಲ್ಲಿ ಸ್ಟಾಪ್ ಮಾಡಿ ಈ ಕಡೆ ಸೈಡ್ ಹಾಗೆ ಕಂಟಿನ್ಯೂ ಹಾಗೆ ಫೋಲ್ಡ್ ಮಾಡಿ ನೀಟಾಗಿ ಇದನ್ನು ನೋಡ್ಕೊಳ್ಳಿ ಸ್ಟ್ರೈಟು. ಇದು ಅಷ್ಟೇ ಸಿಂಗಲ್ಲು ನೀಟಾಗಿ ಇದನ್ನು ಲೈನಿಂಗು ಮತ್ತು ಮೇನ್ ಕ್ಲಾತು ಎರಡು ನೀಟಾಗಿರಬೇಕು. ಸ್ಲಿಟ್ಟು ಪರ್ಫೆಕ್ಟ್ ಬರಬೇಕಂದ್ರೆ ನೀವು ಈ ರೀತಿಯೇ ಸ್ಟಿಚಿಂಗ್ ಮಾಡಬೇಕು. ಒಂದು ಸಾರಿ ಚೆಕ್ ಮಾಡಿ, ಈ ರೀತಿ ಟ್ರಯಲ್ ಮಾಡಿ ನೋಡಿ. ಈ ರೀತಿ ನೀವು ಒಂದು ಸೈಡ್ ಸ್ಟಿಚ್ ಮಾಡಿದ ನಂತರ ಮತ್ತೆ ಈಗ ಇನ್ನೊಂದು ಟ್ರಿಕ್ಸ್ನ ತಿಳಿಸ್ಕೊಡ್ತೀನಿ. ಇದು ಗಮನ ಇಟ್ಟು ನೋಡಿ. ಈ ಕಡೆ ಸೈಡ್ ಸ್ಟಿಚ್ ಮಾಡ್ತೀವಲ್ಲ,
ಬಲಗಡೆ ಸೈಡ್ ಕೈ ಹಿಂದ್ಗಡೆ ಈ ರೀತಿ ಅಡ್ಡ ಇಟ್ಕೊಳ್ಳಿ. ಈ ರೀತಿ ಅಡ್ಡ ಇಟ್ಕೊಂಡು ಸ್ವಲ್ಪನೇ ಈ ರೀತಿ ಸ್ಟಾಪ್ ಮಾಡಿ ಬಿಡಿ. ನೀವು ಫೋಲ್ಡ್ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಈ ಟ್ರಿಕ್ಸ್ ಇದೆಯಲ್ವ, ಇದು ನಿಮಗೆ ಸ್ಲಿಟ್ಟು ಸ್ಟ್ರೈಟಾಗಿ ಬರೋದಕ್ಕೆ 100% ಕೆಲಸ ಮಾಡುತ್ತೆ. ಸ್ಟ್ರೈಟಾಗಿರುತ್ತೆ, ಸ್ಲಿಟ್ಟು ಬೆಂಡ್ ಆಗೋದಿಲ್ಲ. ಕಾಣಿಸ್ತಾ ಇದೆಯಲ್ವ, ಈ ರೀತಿ. ಓಕೆ, ಈ ಕಡೆ ಸೈಡು ಅಷ್ಟೇ ಸೇಮ್. ಈಗ ಈ ಕಡೆ ಸ್ಲಿಟ್ ಯಾವ ರೀತಿ ಆದರೂ ತೋರಿಸಿದ್ನೋ ಅದೇ ರೀತಿಯೇ ಸಿಂಪಲ್ಲಾಗಿ ನಾನು ಎಕ್ಸ್ಪ್ಲೇನ್ ಏನು ಮಾಡೋದಿಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇರ್ತೀನಿ. ಸುಮ್ಮನೆ ನೋಡಿ. ಹಾಗೆ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಗಮನ ಇಟ್ಟು ನೋಡಬೇಕು. ಸ್ವಲ್ಪ ಇದರಲ್ಲಿ ಏನು ಅಂದರೆ ಅಡ್ಜಸ್ಟ್ಮೆಂಟಿಂಗ್, ನಾವು ಫೋಲ್ಡಿಂಗ್ ಮಾಡೋದೇ ಒಂದು ಟೆಕ್ನಿಕ್. ಕೆಲವು ಟೈಮು ಹಿಂದ್ಗಡೆ ಸೈಡು ಈ ರೀತಿ ಎಳ್ಕೊಳ್ಬೇಕು ಕೈ ಇಟ್ಟು. ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಹಿಂದ್ಗಡೆ ಕೈ ಈ ರೀತಿ ಅಡ್ಡ ಇಟ್ಟರೆ ಸ್ಲಿಟ್ಟು ಸ್ಟ್ರೈಟಾಗೇ ಬರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ನೀವು ಫೋಲ್ಡಿಂಗ್ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಹಿಂದ್ಗಡೆ ಸೈಡು ಈ ರೀತಿ ಕೈ ಅಡ್ಡ ಇಟ್ಟು ಸ್ಟಿಚ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಎರಡು ಈ ರೀತಿ ಸ್ವಲ್ಪ ನೀಟಾಗಿ ಜೋಡಿಸ್ಕೊಳ್ಬೇಕು. ಪ್ಲೇಯರು ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಇದ್ದರೆ ಸ್ವಲ್ಪ ಸ್ಟ್ರೈಟಾಗಿ ಕಟ್ ಮಾಡಿ. ನಾವು ಈಗ ಕಟ್ ಮಾಡಿರೋದೆ, ಈಗ ನಾವು ಕರೆಕ್ಟಾಗಿ ನೋಡಿ ಕಟ್ ಮಾಡಿದರೆ ಸಮಾನವಾಗಿ ಇರುತ್ತೆ. ಈ ರೀತಿ ಕಟ್ ಮಾಡಿ ಪ್ಲೇಯರ್ನ ಸ್ಟಿಚ್ ಮಾಡೋದೆ. ಒಂದು ಫೋಲ್ಡು ಈ ರೀತಿ ಮತ್ತು ಇನ್ನೊಂದು ಫೋಲ್ಡನ್ನ ಮಾಡಿಕೊಂಡು, ಒಂದೇ ಫೋಲ್ಡೇ ಸಾಕು. ಈ ರೀತಿ ಇನ್ನೊಂದು ಫೋಲ್ಡು. ಕೆಲವ್ರು ಏನಂದರೆ ಡಬಲ್ ಫೋಲ್ಡ್ ಮಾಡ್ತಾರೆ. ಡಬಲ್ ಫೋಲ್ಡ್ ಏನು ಅವಶ್ಯಕತೆ ಇರೋದಿಲ್ಲ. ಇದನ್ನು ಎಳಿಬೇಡಿ, ಫ್ರೀಯಾಗಿ ಬಿಟ್ಟು ಸ್ಟಿಚ್ ಮಾಡಿ. ಹಾಗೆ ಇನ್ನೊಂದು ಸೈಡು ಕಂಟಿನ್ಯೂ ಮಾಡಬೇಕು. ಒಂದೊಂದು ಸೈಡೇನು ಬೇಡ, ಎರಡು ಸೈಡು ಒಟ್ಟಿಗೆ ಸ್ಟಿಚ್ ಮಾಡೋದು ಪ್ರಾಕ್ಟೀಸ್ ಮಾಡಿ. ರಿವರ್ಸ್ ಮಾಡಿಕೊಂಡು ಈ ಕಡೆ ಸೈಡ್ ಕೆಳಗಡೆ ಸೈಡು
ಒಂದು ಸ್ಟಿಚ್ಚು. ಮತ್ತು ಇಷ್ಟು ಜೋರಾಗಿ ಸ್ಟಿಚ್ ಮಾಡಬೇಕಾದ್ರೂ ಸ್ಟಿಚ್ ಕರೆಕ್ಟಾಗಿ ಕಿನಾರಿನೇ ಬರಬೇಕು. ಅಂದರೆ ಅದು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಇಷ್ಟು ಕಂಪ್ಲೀಟು ಚೂಡಿದಾರ್ ಟಾಪ್. ಇದಕ್ಕೆ ಲಾಸ್ಟಲ್ಲಿ ಓವರ್ಲಾಕ್ನ ಮಾಡ್ಕೊಳ್ಳಿ. ಓವರ್ಲಾಕ್ನ ಮಾಡಿಕೊಂಡು ಒಂದು ಸ್ವಲ್ಪ ಕಟ್ ಮಾಡಿದರೆ ಅದು ಕಚ್ಚೆ ಜಾಸ್ತಿ ಇರುತ್ತಲ್ವ, ರಿಂಕಲ್ಸ್ ಬರೋದಿಲ್ಲ. ಕಂಪ್ಲೀಟು ಸ್ಟಿಚಿಂಗು ಕ್ಲೀನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀನಿ. ಸಾಧ್ಯವಾದಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಪ್ರಾಕ್ಟೀಸ್ನ ಮಾಡಿ. ಒಂದು ಸಾರಿ ಟ್ರಯಲ್ ಮಾಡಿ ನೋಡಿ ನಿಮಗೆ ಎಷ್ಟುವರೆಗೂ ಬರುತ್ತೆ ಅನ್ನೋದು. ಚೂಡಿದಾರ್ ಟಾಪ್ ಸ್ಟಿಚಿಂಗ್ ಮಾಡೋದಂತೂ ಇದೇ ರೀತಿಯೇ ಸ್ಟಿಚಿಂಗ್ ಮಾಡೋದು. ಇನ್ನು ಮಾಡಿದರೆ ಸ್ಲೀವ್ಸ್ ಡಿಸೈನು, ಇಲ್ಲಾಂದರೆ ನೆಕ್ ಡಿಸೈನ್ ಇರುತ್ತೆ. ಈ ಸೈಡ್ ಓಪನ್ ಚೂಡಿದಾರ್ ಟಾಪ್ದು ಇಷ್ಟೇ ಸ್ಟಿಚಿಂಗು. ಓಕೆ, ಫಿನಿಷಿಂಗು ಅಷ್ಟೇ ನೋಡ್ಬೋದು, ತುಂಬ ನೀಟಾಗಿ ಫಿನಿಷಿಂಗ್ ಇದೆ. ಸ್ಲಿಟ್ಟು ಅಷ್ಟೇ, ಪ್ಲೇಯರು. ಇದು ಕಂಪ್ಲೀಟು ಚೂಡಿದಾರ್ ಟಾಪ್ ಸ್ಟಿಚಿಂಗು ಸ್ಟೆಪ್ ಬೈ ಸ್ಟೆಪ್ಪು ನೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋನ ಬೇಕಾದರೆ ಇನ್ನೂ ಪದೇ ನೋಡಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡಿ, ಆಗಲೇ ನಿಮಗೆ ಬರುತ್ತೆ. ನೀಟಾಗಿ ನೀವು ಪ್ರಾಕ್ಟೀಸ್ನ ಮಾಡ್ತಾ ಫಿನಿಷಿಂಗ್ ಬರುತ್ತೆ. ಬಟ್ ಫಸ್ಟ್ ಸ್ಟಿಚಿಂಗ್ ಮಾಡೋದನ್ನು ಕಲ್ತ್ಕೊಳ್ಳಿ. ಫಿನಿಷಿಂಗ್ ಅನ್ನೋದು ನೀವು ಸ್ಟಿಚಿಂಗ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾ ಫಿನಿಷಿಂಗ್ ಬರುತ್ತೆ. ಓಕೆ, ಇಷ್ಟು ಚೂಡಿದಾರ್ ಟಾಪ್ದು ಕಂಪ್ಲೀಟು ಸ್ಟಿಚಿಂಗು ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಕ್ಲೀನಾಗಿ ನೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೀವು ಕಂಪ್ಲೀಟ್ ವೀಡಿಯೋನ ನೋಡಿದ್ರೆ ಅಂದರೆ ಇದು ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ವೀಡಿಯೋನ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ ಎಲ್ಲರಿಗೂ ಧನ್ಯವಾದಗಳು.